ಹಲೋ, ನಾವು ನಿಮ್ಮ ನೇಟಿವ್ ಸ್ಪೀಚ್ ಕೇಪಬಿಲಿಟೀಸ್ನ ತೋರಿಸಲು ಇಚ್ಛಿಸುತ್ತೇವೆ. ನೀವು ನಿಮ್ಮ ಧ್ವನಿಯನ್ನು ನಿರ್ದೇಶಿಸಬಹುದು, ವಾಸ್ತವಿಕ ಸಂಭಾಷಣೆಯನ್ನು ಸೃಷ್ಟಿಸಬಹುದು ಮತ್ತು ಇನ್ನೂ ಹೆಚ್ಚಿನವನ್ನ ಮಾಡಬಹುದು. ಈ ಪ್ಲೇಸ್ ಹೋಲ್ಡರ್ಗಳನ್ನು ಪ್ರಾರಂಭಿಸಲು ಸಂಪಾದಿಸಿಕೊಳ್ಳಿ. ನನ್ನಕ್ಕ ಆರತಿ ಮದುವೆಯಾಗಿ 1 ವರ್ಷವಾಗಿತ್ತು. ದೀದಿ ತುಂಬಾ ಸುಂದರಿ ಮತ್ತು ನನ್ನ ಅಳಿಯ ಕೂಡ ತುಂಬಾ ಸುಂದರ. ಮದುವೆಯ ನಂತರ ದೀದಿ ನಮ್ಮ ಮನೆಗೆ ಅಪರೂಪಕ್ಕೆ ಬರುತ್ತಿದ್ದನು, ಏಕೆಂದರೆ ಅವನು ಅವಳಿಲ್ಲದೆ ಇರಲು ಸಾಧ್ಯವಾಗಲಿಲ್ಲ. ದೀದಿ ಮತ್ತು ಅವಳ ಅಳಿಯ ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದರು ಮತ್ತು ಒಬ್ಬರನ್ನೊಬ್ಬರು ಬಿಟ್ಟು ಬದುಕಲು ಸಾಧ್ಯವಿಲ್ಲ. ದೀಪಾವಳಿಗೆ ದೀದಿ ನಮ್ಮ ಮನೆಗೆ ಬಂದ ದಿನ ನನಗೆ ಇದು ಅರಿವಾಯಿತು. ದೀದಿ ಬಂದು 1 ವಾರವಾಗಿತ್ತು, ಆದರೆ ನನ್ನ ಅಳಿಯ ದಿನಕ್ಕೆ ಹಲವಾರು ಬಾರಿ ನನಗೆ ಕರೆ ಮಾಡುತ್ತಿದ್ದರು. ದೀದಿ ಆಗಾಗ್ಗೆ ಹೇಳುತ್ತಿದ್ದರು, ನಾನು ಇಷ್ಟು ಬೇಗ ಹೇಗೆ ಬರಲು ಸಾಧ್ಯ, ನಾನು ಇನ್ನೂ ಕೆಲವು ದಿನ ಇರುತ್ತೇನೆ, ಆದರೆ ನೀನು ಕರೆ ಮಾಡಿ ಅಂತಹ ವಿಷಯಗಳ ಬಗ್ಗೆ ಮಾತನಾಡುತ್ತೀಯಾ, ನಾನು ನಿನ್ನನ್ನು ತುಂಬಾ ಮಿಸ್ ಮಾಡಿಕೊಡುತ್ತೇನೆ. ಅಷ್ಟರಲ್ಲಿ ಅಮ್ಮ ಒಳಗೆ ಬಂದರು. ದೀದಿ ಫೋನ್ ಕಟ್ ಮಾಡಿದರು. ದೀಪಾವಳಿ ಸಿಹಿ ತಿಂಡಿಗಳು, ಚಿವಡ, ಕಾರಂಜಿ ಇತ್ಯಾದಿಗಳನ್ನು ಮಾಡಬೇಕಾಗಿದ್ದರಿಂದ ಅಮ್ಮ ದೀದಿಯನ್ನು ಅಡುಗೆ ಮನೆಗೆ ಕರೆದರು. ಸಂಜೆಯ ಹೊತ್ತಿಗೆ ನಾವೆಲ್ಲರೂ ಅರ್ಧದಷ್ಟು ಪದಾರ್ಥಗಳನ್ನು ಸಿದ್ಧಪಡಿಸಿದ್ದೇವೆ ಮತ್ತು ಮರುದಿನ ಉಳಿದ ಸಿಹಿ ತಿಂಡಿಗಳನ್ನು ತಯಾರಿಸಲು ನಿರ್ಧರಿಸಿದೆವು. ಸಂಜೆಯಾಗುತ್ತಿತ್ತು ಮತ್ತು ನಾನು ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದೆ. ಆಗ ನನ್ನ ಅಳಿಯ ಹೊರಗೆ ನಿಂತಿರುವುದನ್ನು ನಾನು ನೋಡಿದೆ. ನಾನು ಬೇಗ ನನ್ನ ತಂಗಿಗೆ ಕರೆ ಮಾಡಿದೆ. ಅವಳು ಹೊರಗೆ ಬಂದ ತಕ್ಷಣ ಅವಳು, ನೀನು ನಿಜವಾಗಿಯೂ ಬಂದಿದ್ದೀಯಾ ಎಂದಳು. ನೀನು ಫೋನ್ನಲ್ಲಿ ಹಾಗೆ ಹೇಳಿದ್ದೀಯಾ ಎಂದು ನಾನು ಭಾವಿಸಿದೆ. ಅಷ್ಟರಲ್ಲಿ ನನ್ನ ತಾಯಿ ಒಳಗೆ ಬಂದರು. ಅತಿಥಿ, ನೀನು ಯಾವಾಗ ಬಂದೆ, ನನಗೆ ಯಾವುದೇ ಸುದ್ದಿ ಇರಲಿಲ್ಲ, ಏನೂ ಇಲ್ಲ. ನೀನು ಮೊದಲೇ ಹೇಳಿದ್ದರೆ ನಾನು ನಿನ್ನನ್ನು ಆತಿಥ್ಯ ವಹಿಸಲು ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದೆ ಎಂದು ಹೇಳಿದಳು. ನನ್ನ ಅಳಿಯ, ಇಲ್ಲ ಅಟ್ಟೆ, ನಾನು ಕೆಲಸದ ನಿಮಿತ್ತ ಊರಿನಲ್ಲಿದ್ದೆ, ಆದ್ದರಿಂದ ನಿಮ್ಮೆಲ್ಲರನ್ನೂ ಭೇಟಿಯಾದ ನಂತರ ನಾನು ಹೊರಡುತ್ತೇನೆ ಎಂದು ಭಾವಿಸಿದೆ ಎಂದು ಉತ್ತರಿಸಿದ. ನನ್ನ ತಾಯಿ, ಈಗ ಹೊರಡುವ ಬಗ್ಗೆ ಮಾತನಾಡಬೇಡಿ, ನೀವು ಇದೀಗ ಬಂದಿದ್ದೀರಿ, ಆದ್ದರಿಂದ ಊಟ ಮಾಡಿ ವಿಶ್ರಾಂತಿ ಪಡೆಯಿರಿ ಮತ್ತು ನಂತರ ಬೆಳಿಗ್ಗೆ ಹೊರಡಿ, ನಾನು ನಿನ್ನನ್ನು ಇನ್ನೂ ಹೋಗಲು ಬಿಡುವುದಿಲ್ಲ ಎಂದು ಹೇಳಿದಳು. ನನ್ನ ಅಳಿಯ ಏನೂ ಹೇಳಲಿಲ್ಲ ಮತ್ತು ಅವನು ಹೊರಡುವುದಿಲ್ಲ ಎಂದು ನನಗೆ ತಿಳಿದಿತ್ತು. ಆಗ ನನ್ನ ತಂಗಿ ನೀರು ತಂದು ಅವನಿಗೆ ಕೊಟ್ಟು, ನೀನು ಏಕೆ ಬಂದಿದ್ದೀಯಾ ಎಂದು ನನಗೆ ನಿಖರವಾಗಿ ತಿಳಿದಿದೆ, ನಾನು ಇಲ್ಲದೆ ನೀನು 1 ವಾರವೂ ಬದುಕಲು ಸಾಧ್ಯವಿಲ್ಲ ಎಂದು ಪಿಸುಗುಟ್ಟಿದಳು. ನನ್ನ ಅಳಿಯ ಮುಗುಳ್ನಗುತ್ತಾ, ನೀನು ಹಾಗೇ ಇದ್ದೀಯಾ ಎಂದಳು. ಇದನ್ನು ಕೇಳಿ ನನ್ನ ತಂಗಿ ನಾಚಿಕೆಯಿಂದ ಮುಗುಳ್ನಕ್ಕು ಅಲ್ಲಿಂದ ಹೊರಟು ಹೋದಳು. ಸ್ವಲ್ಪ ಸಮಯದ ನಂತರ ಆಹಾರ ಸಿದ್ಧವಾಗಿತ್ತು. ನಾವೆಲ್ಲರೂ ಒಟ್ಟಿಗೆ ಊಟ ಮಾಡಿ ರಾತ್ರಿಯನ್ನು ಹರಟೆ ಹೊಡೆಯುತ್ತಾ ಕಳೆದೆವು. ಜಿಜುವಿನ ಹಾಸಿಗೆಯನ್ನು ಪಕ್ಕದ ಕೋಣೆಯಲ್ಲಿ ಮಾಡಲಾಗಿತ್ತು ಮತ್ತು ಈಗ ಎಲ್ಲರೂ ಮಲಗಲು ಸಿದ್ಧರಾಗಬೇಕಾಯಿತು. ಮನೆಯಲ್ಲಿ ಎಲ್ಲರೂ ಮಲಗಲು ತಮ್ಮ ತಮ್ಮ ಕೋಣೆಗಳಿಗೆ ಹೋಗಿದ್ದೆವು, ಆದರೆ ನಾನು, ದೀದಿ ಮತ್ತು ಜಿಜು ಇನ್ನು ಸೋಫಾದಲ್ಲಿ ಟಿವಿ ನೋಡುತ್ತಾ ಕುಳಿತಿದ್ದೆವು. ಹಮ್ ಆಪ್ಕೆ ಹೇ ಚಿತ್ರ ಟಿವಿಯಲ್ಲಿ ಪ್ರಸಾರವಾಗುತ್ತಿತ್ತು. ಅದು ನನಗೆ ತುಂಬಾ ಇಷ್ಟವಾಯಿತು ಮತ್ತು ದೀದಿ ಕೂಡ ಹಾಗೆ ಮಾಡಿದರು. ಸ್ವಲ್ಪ ಸಮಯದ ನಂತರ ಜಿಜು ಆಕಳಿಸುತ್ತಾ, ಓ ದೇವರೇ, ನನಗೆ ತುಂಬಾ ನಿದ್ದೆ ಬರುತ್ತಿದೆ ಎಂದು ಹೇಳಿದಳು. ದೀದಿ ತನ್ನಷ್ಟಕ್ಕೆ ತಾನೇ ನಗುತ್ತಾ ಉತ್ತರಿಸಿದಳು, ನಂತರ ಹೋಗು, ನಿನ್ನ ಹಾಸಿಗೆಯನ್ನು ಪಕ್ಕದ ಕೋಣೆಯಲ್ಲಿ ಮಾಡಲಾಗಿದೆ, ವಿಶ್ರಾಂತಿ ತೆಗೆದುಕೊಳ್ಳಿ. ಸಿನಿಮಾ ನೋಡಿದ ನಂತರ ನಾನು ಮತ್ತೆ ಬರುತ್ತೇನೆ. ನನ್ನ ಅಳಿಯನ ಮುಖ ನೋಡುವ ಯೋಗ್ಯವಾಗಿತ್ತು. ಅವನು ದೂರ ಸರಿದು ತನ್ನ ಕೋಣೆಗೆ ಹಿಂದಿರುಗಿದನು. ದೀದಿ ಮತ್ತು ನಾವು ನಗುತ್ತಿದ್ದೆವು, ಆದರೆ ನಾವು ಏನನ್ನೂ ಮಾತನಾಡಲಿಲ್ಲ. ನಾವಿಬ್ಬರು ಸಿನಿಮಾ ನೋಡುವುದನ್ನು ಮುಂದುವರಿಸಿದೆವು. ಸ್ವಲ್ಪ ಸಮಯದ ನಂತರ ದೀದಿ ನನಗೆ, ಚೋಟಿ, ನನಗೆ ನಿದ್ದೆ ಬರುತ್ತಿದೆ ಎಂದು ಹೇಳಿದಳು. ನಾನು ತಕ್ಷಣ ಉತ್ತರಿಸಿದೆ, ದೀದಿ, ನೀನು ಕೂಡ ಹೋದರೆ ನನಗೆ ಭಯವಾಗುತ್ತದೆ, ನಿನಗೆ ಗೊತ್ತು ಸರಿಯೇ, ನಾನು ರಾತ್ರಿಯಲ್ಲಿ ಒಂಟಿಯಾಗಿ ಹೆದರುತ್ತೇನೆ. ದೀದಿ ಸ್ವಲ್ಪ ಹಿಂಜರಿಸಿ, ಸರಿ, ನಾನು ಸ್ವಲ್ಪ ಸಮಯ ಕಾಯುತ್ತೇನೆ. ಆಗ ನನ್ನ ಅಳಿಯ ಕೋಣೆಯಿಂದ, ಆರತಿ, ನನಗೆ ಸ್ವಲ್ಪ ನೀರು ಬೇಕು ಎಂದು ಕರೆದನು. ದೀದಿ ತಕ್ಷಣ ಉತ್ತರಿಸಿದಳು, ಚೋಟಿ, ನಾನು ಸ್ವಲ್ಪ ನೀರು ತರುತ್ತೇನೆ. ನಾನು, ಸರಿ, ಆದರೆ ಬೇಗ ಬಾ ಎಂದು ಹೇಳಿದೆ. ದೀದಿ ಅಡುಗೆ ಮನೆಯಿಂದ ನೀರಿನ ಬಾಟಲಿಯನ್ನು ತೆಗೆದುಕೊಂಡು ತನ್ನ ಕೋಣೆಗೆ ಹೋದಳು. ಅವಳು ಬೇಗ ಹಿಂದಿರುಗುತ್ತಾಳೆ ಎಂದು ಭಾವಿಸಿದೆ, ಆದರೆ 5 ನಿಮಿಷಗಳು ಕಳೆದು ಹೋಯಿತು ಮತ್ತು ಮನೆಯಲ್ಲಿ ಯಾರನ್ನೂ ನೋಡಲು ಸಾಧ್ಯವಾಗಲಿಲ್ಲ. ಭಯಭೀತನಾಗಿ ನಾನು ದೀದಿಯನ್ನು ಕರೆದನು. ಸ್ವಲ್ಪ ಸಮಯದ ನಂತರ ದೀದಿ ಕೋಣೆಯಿಂದ ಹೊರಬಂದನು. ಅವಳ ಸೀರೆ ಸ್ವಲ್ಪ ಅಸ್ತವ್ಯಸ್ತವಾಗಿತ್ತು, ಅವಳ ಕೂದಲು ಅಸ್ತವ್ಯಸ್ತವಾಗಿತ್ತು ಮತ್ತು ಅವಳು ಹೆಚ್ಚು ಉಸಿರಾಡುತ್ತಿದ್ದಳು. ನಾನು ಆತಂಕದಿಂದ, ದೀದಿ ಎಂದು ಕೇಳಿದೆ, ನೀವು ಇಷ್ಟು ಸಮಯ ತೆಗೆದುಕೊಂಡಿದ್ದೀರಿ? ನನಗೆ ಭಯವಾಯಿತು. ದೀದಿ ನಗುತ್ತಾ, ಓ, ಏನೂ ಇಲ್ಲ, ನಿಮ್ಮ ಅಳಿಯ ತುಂಬಾ ಬಾಯಾರಿಕೆಯಾಗಿದ್ದರು, ಆದ್ದರಿಂದ ಅವನಿಗೆ ನೀರು ಕೊಡಲು ಸ್ವಲ್ಪ ಸಮಯ ಹಿಡಿಯಿತು. ಅಷ್ಟರಲ್ಲಿ ದೀದಿ ಕೋಣೆಯಿಂದ ಹೊರಗೆ ಬಂದು, ಹೇ, ನನ್ನ ಫೋನ್ನ ಬ್ಯಾಟರಿ ಖಾಲಿಯಾಗುತ್ತಿದೆ, ನೀವು ನನಗೆ ಚಾರ್ಜರ್ ತರಿಸಬಹುದೇ? ದೀದಿ ಹೇಳಿದಳು, ಸರಿ, ನಾನು ನೋಡುತ್ತೇನೆ, ನೀವು ಇಲ್ಲಿ ಕಾಯಿರಿ. ಆದರೆ ದೀದಿ ನನಗೆ, ನೀವು ಅದನ್ನು ನೋಡಿಕೊಳ್ಳಿ, ನಾನು ಕೋಣೆಯಲ್ಲಿ ಕಾಯುತ್ತೇನೆ. ನಂತರ ಅವನು ಕೋಣೆಗೆ ಹಿಂದಿರುಗಿದನು. ದೀದಿ ನನ್ನ ಕೋಣೆಗೆ ಹೋದಳು. ನನ್ನ ಫೋನ್ ಚಾರ್ಜರ್ ತೆಗೆದುಕೊಂಡು ಜಿಜುವಿಗೆ ನೀಡಲು ಹೋದಳು. ಅದನ್ನು ಅವನಿಗೆ ನೀಡಿದ ನಂತರ ಅವಳು ತಕ್ಷಣ ಹಿಂದಿರುಗುತ್ತಾಳೆ ಎಂದು ಭಾವಿಸಿದೆ, ಆದರೆ ಸ್ವಲ್ಪ ಸಮಯ ಕಳೆದು ಹೋಯಿತು ಮತ್ತು ದೀದಿ ಎಲ್ಲಿಯೂ ಕಾಣಿಸಲಿಲ್ಲ. ನಾನು ಮತ್ತೆ ದೀದಿಗೆ ಕರೆ ಮಾಡಿದೆ, ಆದರೆ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ದೀದಿ ತನ್ನ ಫೋನ್ ಚಾರ್ಜ್ ಮಾಡುವುದರಲ್ಲಿ ನಿರತಳಾಗಿರಬಹುದು ನಾನು ಭಾವಿಸಿದೆ. ನನಗೆ ಸ್ವಲ್ಪ ಭಯವಾಯಿತು, ಆದ್ದರಿಂದ ನಾನು ಟಿವಿ ಆಫ್ ಮಾಡಿ ನನ್ನ ಕೋಣೆಗೆ ಹೋಗಿ ಮಲಗಿದೆ, ಆದರೆ ನನಗೆ ನಿದ್ದೆ ಬರಲಿಲ್ಲ. ಹಾಸಿಗೆಯ ಮೇಲೆ ಮಲಗಿ ನನ್ನ ಫೋನನ್ನ ಬಳಸಲು ಪ್ರಾರಂಭಿಸಿದೆ.
ಪ್ರಾರಂಭಿಸಿದೆ. ಅರ್ಧ ಗಂಟೆಯ ನಂತರ ನನ್ನ ಫೋನ್ ಸತ್ತು ಹೋಯಿತು. ಅದರ ಬ್ಯಾಟರಿ ಸತ್ತು ಹೋಯಿತು. ನಾನು ಚಾರ್ಜರ್ ಗಾಡಿ ತಡಕಾಡಿದೆ. ಆದರೆ ನನ್ನ ಸಹೋದರಿ ನನ್ನ ಚಾರ್ಜರ್ ತಡೆದುಕೊಂಡಿದ್ದಾಳೆ ಎಂದು ನನಗೆ ನೆನಪಾಯಿತು. ನಾನು ಇಕ್ಕಟ್ಟಿನಲ್ಲಿದ್ದೆ. ನಾನು ಅದನ್ನು ತೆಗೆದುಕೊಳ್ಳಬೇಕೋ ಅಥವಾ ಬೇಡವೋ? ನನಗೆ ಹೇಗಾದರೂ ನಿದ್ದೆ ಬರಲಿಲ್ಲ ಮತ್ತು ನನಗೆ ಬೇಸರವಾಯಿತು. ಚಾರ್ಜಿಂಗ್ ಈಗಷ್ಟೇ ಪ್ರಾರಂಭಿಸಿದೆ ಎಂದು ನಾನು ಭಾವಿಸಿದೆ. ಈ ದಿನಗಳ ವೇಗದ ಚಾರ್ಜರ್ಗಳು ಫೋನ್ಗಳನ್ನು ಎಷ್ಟು ಬೇಗ ಚಾರ್ಜ್ ಮಾಡುತ್ತವೆ ಎಂದು ನಾನು ನನ್ನೊಳಗೆ ಯೋಚಿಸಿದೆ. ಆದರೂ ಕೆಲವು ಫೋನ್ಗಳು ತುಂಬಾ ನಿಧಾನವಾಗಿ ಚಾರ್ಜ್ ಆಗುತ್ತವೆ. ಚಾರ್ಜರ್ ಎಷ್ಟೇ ವೇಗವಾಗಿದ್ದರೂ ಅದಕ್ಕೆ ಸಮಯ ಹಿಡಿಯುತ್ತದೆ. ನನ್ನ ಅಳಿಯನ ಫೋನ್ ಚಾರ್ಜ್ ಆಗಿದೆಯೋ ಅಥವಾ ಚಾರ್ಜ್ ಮಾಡಲು ಪ್ರಾರಂಭಿಸಿದೆಯೋ ಎಂದು ನೋಡಲು ಹೋಗಬೇಕೆಂದು ಯೋಚಿಸಿದೆ. ಆದರೆ ನಾನು ಕೋಣೆಗೆ ಹೋಗಬೇಕೋ ಎಂಬ ಆಲೋಚನೆ ನನ್ನ ಮನಸ್ಸಿನಲ್ಲಿ ಸುಳಿಹಾಡುತ್ತಿತ್ತು. ನನಗೆ ಬೇಸರವಾಯಿತು ಮತ್ತು ನನ್ನ ಫೋನ್ ಇಲ್ಲದೆ ಸಮಯ ಕಳೆಯುವುದು ಕಷ್ಟವಾಗಿತ್ತು. ಕೊನೆಗೆ ಚಾರ್ಜರ್ ತೆಗೆದುಕೊಳ್ಳಲು ನಾನು ನನ್ನ ಅಳಿಯ ಮತ್ತು ಸಹೋದರಿಯ ಕೋಣೆಗೆ ಹೋದೆ. ಬಾಗಿಲು ತೆರೆಯಲು ಪ್ರಯತ್ನಿಸಿದಾಗ ಅದು ಒಳಗಿಂದ ಲಾಕ್ ಆಗಿತ್ತು. ಕಿಟಕಿಯು ಒಳಗಿಂದ ಪೂರ್ಣವಾಗಿ ಮುಚ್ಚಲ್ಪಟ್ಟಿತ್ತು. ಆದರೆ ಕೋಣೆಯ ಒಳಗಿಂದ ಮಸುಕಾದ ಬೆಳಕು ಬರುತ್ತಿತ್ತು. ಅದು ಗಾಜಿನ ಕಿಟಕಿಯ ಮೂಲಕ ಗೋಚರಿಸುತ್ತಿತ್ತು. ಅವನು ನಿದ್ರಿಸದೇ ಇರಬಹುದು ಎಂದು ನಾನು ಭಾವಿಸಿದೆ. ನಾನು ಕೆಲವು ಕ್ಷಣಗಳು ಹಿಂಜರಿದೆ. ನಂತರ ನಾನು ದೀದಿಗೆ ಕರೆ ಮಾಡಿದೆ. ಮೊದಲ ಬಾರಿಗೆ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ನಾನು ಮತ್ತೆ ಎರಡನೇ ಬಾರಿಗೆ ಕರೆ ಮಾಡಿದೆ. ನಂತರ ನಾನು ದೀದಿಯ ಧ್ವನಿ ಕೇಳಿದೆ. ಅದೇನು? ಈ ಸಮಯದಲ್ಲಿ ನೀವು ನನ್ನನ್ನು ತೊಂದರೆ ಮಾಡುತ್ತಿದ್ದೀರಿ? ನಾನು ದೀದಿ. ನನ್ನ ಫೋನ್ ಚಾರ್ಜರ್ ಒಳಗೆ ಇದೆ. ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ನಾನು ಅದನ್ನು ಚಾರ್ಜ್ ಮಾಡಬೇಕು. ಜಿಜುವಿನ ಫೋನ್ ಚಾರ್ಜ್ ಆಗಿದ್ದರೆ ಚಾರ್ಜರ್ ಕೊಡಿ. ದೀದಿ ಸ್ವಲ್ಪ ಬಿಗಿಯಾದ ಧ್ವನಿಯಲ್ಲಿ ಹೇಳಿದಳು. ಓ, ಅದು ಅಲ್ಲ. ಫೋನ್ ಚಾರ್ಜ್ ಆಗುತ್ತಿದೆ. ನಿಮ್ಮ ಸಹೋದರನ ಫೋನ್ ಚಾರ್ಜ್ ಆಗಲು ತುಂಬಾ ಸಮಯ ಹಿಡಿಯುತ್ತದೆ. ಚಾರ್ಜಿಂಗ್ ಈಗಷ್ಟೇ ಶುರುವಾಗಿದೆ. ನೀವು ಹೋಗಿ ಮಲಗಿಕೊಳ್ಳಿ. ನನಗೆ ತೊಂದರೆ ಮಾಡಬೇಡಿ. ನಾನು, ದೀದಿ, 10 ನಿಮಿಷಗಳ ಕಾಲ ಚಾರ್ಜರ್ ಕೊಡಿ. ನನ್ನ ಫೋನ್ ಬೇಗ ಚಾರ್ಜ್ ಆಗುತ್ತದೆ ಎಂದು ಹೇಳಿದೆ. ದೀದಿ, ಸರಿ ಬಾಬಾ, ನಾನು ತರುತ್ತೇನೆ. ನೀವು ನಿಮ್ಮ ಕೋಣೆಗೆ ಹೋಗಿ ಎಂದು ಉತ್ತರಿಸಿದೆ. ನಾನು ನನ್ನ ಕೋಣೆಗೆ ಹಿಂದಿರುಗಿದೆ. ಸ್ವಲ್ಪ ಸಮಯದ ನಂತರ ದೀದಿ ಚಾರ್ಜರ್ ತಂದು, ಈಗೋ ನಿಮ್ಮ ಚಾರ್ಜರ್ ತೆಗೆದುಕೊಳ್ಳಿ. ಇನ್ನು ನನಗೆ ತೊಂದರೆ ಮಾಡಬೇಡಿ ಎಂದು ಹೇಳಿದನು. ನಾನು ಚಾರ್ಜರ್ ತೆಗೆದುಕೊಂಡ ತಕ್ಷಣ ನನ್ನ ಕಣ್ಣುಗಳು ದೀದಿಯ ಮೇಲೆ ಬಿದ್ದವು. ನಾನು ಆಶ್ಚರ್ಯದಿಂದ ಕೇಳಿದೆ, ದೀದಿ, ನೀವು ಏನು ಧರಿಸಿದ್ದೀರಿ? ಇದು ಜಿಜುವಿನ ಶರ್ಟ್. ನೀವು ಸೀರೆ ಧರಿಸಿದ್ದೀರಿ ಸರಿಯೇ? ದೀದಿ ನಾಚಿಕೆಯಿಂದ, ಮುಚ್ಚು, ನಾನು ಹೊರಡುತ್ತೇನೆ ಎಂದು ಹೇಳಿದಳು. ಅದರೊಂದಿಗೆ ದೀದಿ ತನ್ನ ಕೋಣೆಗೆ ಹಿಂದಿರುಗಿದಳು. ನಾನು ಚಾರ್ಜರ್ನಿಂದ ನನ್ನ ಫೋನ್ ಅನ್ನು ಚಾರ್ಜ್ ಮಾಡಲು ಪ್ರಾರಂಭಿಸಿದೆ. ಕೇವಲ 15 ನಿಮಿಷಗಳಲ್ಲಿ ನನ್ನ ಫೋನ್ನ ಬ್ಯಾಟರಿ ಸಂಪೂರ್ಣವಾಗಿ ಚಾರ್ಜ್ ಆಯಿತು. ನಾನು ಚಾರ್ಜರ್ ಅನ್ನು ಹಿಂದಿರುಗಿಸೋಣ ಎಂದು ಯೋಚಿಸಿದೆ. ದೀದಿ ಮಲಗಿದ್ದರೂ ಜಿಜುವಿನ ಫೋನನ್ನು ನಾನೇ ಚಾರ್ಜಿಗೆ ಹಾಕುತ್ತೇನೆ ಎಂದು ಭಾವಿಸಿದೆ. ನಾನು ಚಾರ್ಜರ್ ತೆಗೆದುಕೊಂಡು ದೀದಿ ಮತ್ತು ಜಿಜುವಿನ ಕೋಣೆಗೆ ಹೋದೆ. ಈ ಬಾರಿ ಬಾಗಿಲು ಸ್ವಲ್ಪ ತೆರೆದಿತ್ತು. ಬಹುಶಃ ದೀದಿ ಅದನ್ನು ಆತುರದಿಂದ ಮುಚ್ಚಲು ಮರೆತಿರಬಹುದು. ನಾನು ಬಾಗಿಲು ತೆರೆದು ಒಳಗೆ ಕಾಲಿಡುತ್ತಿದ್ದಂತೆ ನಾನು ಹಿಂದೆಂದೂ ನೋಡದ ದೃಶ್ಯವನ್ನು ಎದುರಿಸಿದೆ. ನನ್ನ ಕಣ್ಣುಗಳು ಅರಳಿದವು. ನಾನು ದೊಡ್ಡ ತಪ್ಪು ಮಾಡಿದ್ದೇನೆ. ನಾನು ಒಳಗೆ ಹೋಗುವ ಮುನ್ನ ಕರೆ ಮಾಡಬೇಕಾಗಿತ್ತು. ಇದು ವಿವಾಹಿತ ದಂಪತಿಗಳು ಎಂಬುದನ್ನು ನಾನು ಹೇಗೆ ಮರೆಯಲು ಸಾಧ್ಯ? ಅವರಿಬ್ಬರನ್ನು ನೋಡಿ ನನಗೆ ಪೂರ್ಣವಾಗಿ ಮುಜರಾಜಾಯಿತು. ಆದರೆ ದೀದಿ ಮತ್ತು ಜಿಜುವಿಗೆ ನಾನು ಬಾಗಿಲಿನಲ್ಲಿ ನಿಂತಿರುವುದನ್ನು ನೋಡುತ್ತಿದ್ದೇನೆ ಎಂದು ತಿಳಿಯಲಿಲ್ಲ. ಮುಂದೆ ಏನಾಯಿತು ಎಂದು ನೀವು ಆಶ್ಚರ್ಯಪಡುತ್ತೀರಿ. ಕಥೆಯ ಮುಂದಿನ ಭಾಗಕ್ಕೆ ಸಿದ್ಧರಾಗಿ. ಮೊದಲ ಭಾಗ ನಿಮಗೆ ಇಷ್ಟವಾದರೆ ದಯವಿಟ್ಟು ಕಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ಕಥೆಯ ಎರಡನೇ ಭಾಗವನ್ನು ಶೀಘ್ರದಲ್ಲಿ ತರಲು ಪ್ರಯತ್ನಿಸುತ್ತೇನೆ. ಅದಕ್ಕೆ ಒಂದು ಲೈಕ್ ನೀಡಿ ಮತ್ತು ಮುಂದಿನ ಭಾಗವನ್ನು ನಿಮ್ಮ ತರೆಗೆ ತರುವುದು ನನ್ನ ಕೆಲಸ. ವಿಡಿಯೋ 1,000 ಲೈಕ್ಗಳನ್ನು ತಲುಪಿದ ತಕ್ಷಣ ಎರಡನೇ ಭಾಗ ಲಭ್ಯವಾಗುತ್ತದೆ. ಅಲ್ಲಿಯವರೆಗೆ ಬಾಯ್.